ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗೃಹಲಕ್ಷ್ಮಿ ಗೋಲ್ಮಾಲ್ CAG ರಿಪೋರ್ಟ್ ಬೆನ್ನಲ್ಲೇ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಮತ್ತು ಅದಕ್ಕೆ ಸಮಜಾಯಿಷಿ ಕೊಟ್ಟಿದೆ. ಇಲಾಖೆ ವತಿಯಿಂದ ಬಡಿದೆಬ್ಬಿಸಿದ್ರೂ ಕೂಡ ಆ ರಿಪೋರ್ಟ್ ಮೇಲೆ ವರದಿ ಬೇಕು ಅಂತ ಕೇಳಿದ್ರೂ ಕೂಡ ಸರಿಯಾಗಿ ಸ್ಪಂದಿಸಿರಲಿಲ್ಲ ಅನ್ನುವಂಥ ಆರೋಪ ಅಲ್ವಾ ಕೇಳಿಬಂದಿದ್ದು. ಅದರ ನಡುವೆ ಈಗ ಕೊನೆಗೂ ಎಚ್ಚೆತ್ತುಕೊಂಡಿರುವಂಥ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಯಾವುದೇ ನಿಖರ ಮಾಹಿತಿ ಕೊಡದೆ ಆಯುಕ್ತರು ಮಾಧ್ಯಮ ಮತ್ತು ಆಕ್ಷೇಪಣೆ ಏನೇನು ಕೇಳಿ ಬರ್ತಿದೆಯಲ್ಲ ಅದಕ್ಕೆ ನಿಖರವಾದಂತಹ ಉತ್ತರ ಕೊಡದೆ ತಾಂತ್ರಿಕ ದೋಷದ ಕಾರಣ ಹೇಳಿ ಮತ್ತೆ ತಗಲಾಕೊಳ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಂತ ಹೇಳಿದ್ದಾರೆ, ಅಸಲಿಗೆ ಇಲ್ಲಿ ಏನೇನು ಅನುಮಾನಗಳು ಇನ್ನೂ ಉಳ್ಕೊಂಡಿದೆ, ಕೈ ಸರ್ಕಾರ ಗ್ಯಾರಂಟಿ ಪರಿಶೀಲನೆಗೆ ಮತ್ತು ಸರಿಯಾದ ಅನುಷ್ಠಾನಕ್ಕೆ ಅಂತ ಒಂದು ಸಮಿತಿ ಮಾಡಿದೆ, ನೆನಪಿದೆಯಾ ನಿಮಗೆ? ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಕಾಂಗ್ರೆಸ್ನ ನಿರುದ್ಯೋಗಿಗಳ ಕೇಂದ್ರ ಅದು ಅಂತ ಆರೋಪ ಕೇಳಿಬಂದಿತ್ತು. ಅದ್ರ ಮೇಲೆ ಅವ್ರೇನು ಮಾಡ್ತಿದ್ದಾರೆ ಹಾಗಾದರೆ? ಇಷ್ಟೆಲ್ಲ ಮಿಸ್ಟೇಕ್ಸ್ ಆಗಿದೆ, ತಾಂತ್ರಿಕನೋ ಇನ್ನೊಂದೋ, ಅವ್ರು ಏನು ಮಾಡ್ತಿದ್ದಾರೆ ಈಗ? ಯಾಕೆ ಗೃಹಲಕ್ಷ್ಮಿಯಲ್ಲಾಗ್ತಿರುವಂತಹ ಈ ಲೋಪಗಳ ಬಗ್ಗೆ ಗ್ಯಾರಂಟಿ ಸಮಿತಿಯವರು ಚಕಾರನೂ ಎತ್ತಲಿಲ್ಲ? 250 ಕೋಟಿ ಹತ್ತತ್ರ 225ರಿಂದ 250 ಕೋಟಿ ತನಕ ಅಕ್ರಮ ಆಗಿದೆ ಅಂದರೆ ಹಾಗಾದರೆ ಗ್ಯಾರಂಟಿ ಸಮಿತಿ 150 ಕೋಟಿ ರೂಪಾಯಿ ಖರ್ಚು ಮಾಡಿದಾರಲ್ವಾ, ಅದು ಫೇಲ್ ಅಂತ ಆಯ್ತಲ್ವಾ? ಇಲ್ಲಿ 225 ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿದೆ ಅಂತ CAG ರಿಪೋರ್ಟ್ ಬಂತು. ಇನ್ನು 150 ಕೋಟಿ ಈಗ ನೋಡಿ ಸಿಕ್ಕಾಕೊಳ್ತಿದೆ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ಸಮಿತಿ ಫೇಲ್ ಆಗಿದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಗ್ಯಾರಂಟಿ ಸಮಿತಿ ಮಾಡಿರೋದು ಯಾಕೆ ನೀವು? ಎಲ್ಲ ಗ್ಯಾರಂಟಿ ಫಲಾನುಭವಿಗಳಿಗೆ ಸರಿಯಾಗಿ ತಲುಪ್ತಿದೆಯಾ? ಏನಾದರೂ ಲೋಪ ಆಗಿದೆಯಾ? ತಾಂತ್ರಿಕ ಸಮಸ್ಯೆ ಆಗಿದೆಯಾ? ಫಲಾನುಭವಿಗಳಿಗೆ ಚಾಲೆಂಜ್ ಇದೆಯಾ? ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡೋದು ಅಥವಾ ಫೇಕ್ ಇದ್ರೆ ಕಂಡು ಹಿಡಿಯೋದು, ಇದೆಲ್ಲ ಮಾಡಕ್ತಾನೆ ಮಾಡಿದ್ದು. 225 ಕೋಟಿ ಅಕ್ರಮ ಆಗೋ ತನಕ, ಗೋಲ್ಮಾಲ್ ಆಗೋ ತನಕ ಗಪ್ ಚುಪ್ ಕೂತಿದೆ. ಈಗಲೂ ಏನೂ ಇಲ್ಲ ಅಂದರೆ ಆ ಗ್ಯಾರಂಟಿ ಸಮಿತಿಗೆ 150 ಕೋಟಿ ಯಾಕೆ ಕೊಟ್ಟು ಸರ್ಕಾರ? ಕಾಂಗ್ರೆಸ್ ಕಾರ್ಯಕರ್ತರು ಹುದ್ದೆ ಸೃಷ್ಟಿ ಮಾಡಿ ಅಷ್ಟು ದುಡ್ಡನ್ನು ಕಡೆಗೆ ಕೆಲವೊಂದ್ಸಲ ಒಂದೊಂದು ತಿಂಗಳು ಗ್ಯಾರಂಟಿ ದುಡ್ಡೇ ಬರೆದಿದ್ರು, ಗ್ಯಾರಂಟಿ ಸಮಿತಿಯವ್ರಿಗೆ ದುಡ್ಡು ಕೊಟ್ಟಿದ್ದೀರಿ ನೀವು. ಆಕ್ರೋಶ ಎದ್ದಿರೋದೇ ಆ ಕಾರಣಕ್ಕೆ. ಹಾಗಾದರೆ ಅವ್ರಿಗೂ 150 ಕೋಟಿ ನೀವು ಗೋಲ್ಮಾಲ್ ಮಾಡ್ದಂಗೆ ಆಯ್ತಲ್ವಾ? ಅವ್ರು ಏನೂ ಕೆಲಸನೇ ಮಾಡಿಲ್ಲ ಅಂದಮೇಲೆ ಅನ್ನುವ ಆಕ್ರೋಶ ಎದ್ದಿದೆ ಈಗ. BJPಯವರು ಆರೋಪ ಮಾಡ್ತಿರೋದಂತೂ ಇದು ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಹಗರಣ. ಅದು ಆಂಧ್ರಾಗ ಹೋಗಿ ಬಳ್ಳಾರಿ ಎಲೆಕ್ಷನ್ಗೆ ವಾಪಸ್ ಹೆಂಗೆ ಬಂದಿತ್ತು ವಾಲ್ಮೀಕಿ ನಿಗಮದ ಕೇಸಲ್ಲಿ, ಅದೇ ರೀತಿಯಲ್ಲಿ ಇಲ್ಲಿ ಬಹುದೊಡ್ಡ ಹಗರಣ ಆಗಿದೆ. 5,000 ಕೋಟಿ. ಆವಾಗ ವಿಧಾನಸಭೆಯಲ್ಲಿ ನಿಂತು ಕಣ್ಣೀರು ಹಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆ ತಗ್ಗಿಸುವಂತಾಯ್ತು. ಸಿದ್ದರಾಮಯ್ಯನವರಿದ್ದಾಗ ಕ್ಷಮೆನೂ ಕೇಳಬೇಕಾಯ್ತು ಇದ್ರ ಬಗ್ಗೆ ರಾಜ್ಯದ ಜನರ ಮುಂದೆ. ಇನ್ನೂ ಆ ದುಡ್ಡು ಕೊಟ್ಟಿಲ್ಲ. 5,000 ಕೋಟಿದು ಲೆಕ್ಕ. ಈಗ ನೋಡಿದ್ರೆ 100 ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿರೋದು ಸೈಬರ್ ವಂಚನೆ ಅಂತ ಮುಗಿಬಿದ್ದಿದ್ದಾರೆ BJPಯವರು. ಇದು ಇಷ್ಟೆಲ್ಲ ತಾಂತ್ರಿಕ ದೋಷ ಒಂದಾಗತ್ತೆ, ಎರಡಾಗತ್ತೆ, 5-10 ಕೋಟಿ ವ್ಯತ್ಯಾಸ ಆಗುತ್ತೆ ಅಲ್ಲ, ಪದೇ ಪದೇ 2 ವರ್ಷದವರೆಗೆ ಆಗ್ತಾನೇ ಇರುತ್ತಾ? ತಾಂತ್ರಿಕ ದೋಷ ಸರಿಪಡಿಸೋಕ್ಕಾಗಲ್ಲ ನಿಮ್ಮ ಹತ್ರ ಅಂದರೆ ಯಾಕೆ ಆ ಡೇಟಾ ಫಾಲೋ ಅಪ್ ಮಾಡೋದಕ್ಕೆ ಅಂತ ನೀವು ಜನರನ್ನು ಇಟ್ಟಿದ್ದೀರಾ? ಯಾಕೆ ಗ್ಯಾರಂಟಿ ಸಮಿತಿಯನ್ನು ರಚಿಸಿದ್ದೀರಾ? ಅದೆಲ್ಲ ಲೂಟಿನೇ ಅಲ್ವಾ ಹಾಗಾದರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಈಗ. ನೋಡಿ, ಅವ್ರು 225 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ CAG ಹೇಳಿದ್ರೂ ಕೂಡ ಕ್ರಮನೂ ತಗೊಳ್ತಿಲ್ಲ. ನಕಲಿ ಖಾತೆಗಳಿಗೆ ಪದೇ ಹಣ ಸಂದಾಯ ಆಗಿದೆ. ಸತ್ತವರ ಹೆಸರಿನ ಬಿಟ್ಟಾಕಿ ಅದನ್ನು ಸರ್ಕಾರ ಒಪ್ಕೊಳ್ತಿದೆ. ಹೌದು, ಜನ ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ತೀರ್ಕೊಂಡವ್ರ ಬಗ್ಗೆ, ಅದಕ್ಕೆ ಸತ್ತವ್ರ ಖಾತೆಗೊಂದು ಹೋಗಿದ್ದು ಹೌದು, ಅದೆಲ್ಲ ವಾಪಸ್ಸು ತೊಗೊಂಡಿದ್ದೀವಿ ಕೆಲವು ಕಡೆ ಅಂತ ಅದು ಒಂದು ಒಪ್ಕೊಳ್ತಿದೆ ಸರ್ಕಾರ. ಯಾಕಂದರೆ ಮುಂಚಿಂದ ಅದನ್ನು ಹೇಳ್ಕೊಂಡು ಬಂದಿತ್ತು. ಬೇರೆದೆಲ್ಲ ತಾಂತ್ರಿಕ ಸಮಸ್ಯೆ ಅಂತ ತೇಲು ಬಿಡೋಕೆ ನೋಡ್ತಾ ಇದೆ. ಇದು ಈಗ ದೊಡ್ಡ ಸೈಬರ್ ಕ್ರೈಮ್ ವಂಚನೆ ಅಂತ ಬಿದ್ದಿರೋದು ಈಗ BJP. SITನೇ ಮಾಡಬೇಕು ಇಲ್ಲಿ ಅಂತ. 2.11 ಲಕ್ಷ ಫಲಾನುಭವಿಗಳು ಸತ್ತಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೂ 77,000 ಜನರ ದತ್ತಾಂಶನೇ ಪತ್ತೆಯಾಗಿಲ್ಲ. ಅದು ಹೆಂಗೆ? ಅದ್ರ ಬಗ್ಗೆ ನಿನ್ನೆ ಇಲಾಖೆ ಉತ್ತರ ಕೊಡ್ತಾ ನಿನ್ನೆ ಎಲ್ಲ ಹೇಳ್ತಲ್ಲ ಇಲಾಖೆಯವ್ರು ಬಂದು, ಇಲ್ಲ ತಪ್ಪಾಗಿ ಅರ್ಥೈಸಲಾಗಿದೆ CAG ರಿಪೋರ್ಟನ್ನು, ಆ ಥರ ಆಗಿಲ್ಲ, ಇದು ಒಂದೇ ಅಕೌಂಟು ಸುಮಾರು ಜನಕ್ಕೆ ಅಟ್ಯಾಚ್ ಆಗಿದೆಯಲ್ಲ ಸರ್ ಅಂತ ಕೇಳಿದ್ರೆ, ಈಗ ಜಾಯಿಂಟ್ ಅಕೌಂಟ್ ಇರುತ್ತಲ್ಲ ಅಂಥದ್ದು, ಅದು ಅತ್ತೆ ಸೊಸೆ ಅಮ್ಮ ಮಗಳು ಜಾಯಿಂಟ್ ಅಕೌಂಟು 20 ಜನ ಜಾಯಿಂಟ್ ಅಕೌಂಟ್ ಮಾಡ್ಕೊಳ್ತಾರೆ. ಇಬ್ಬರಿಬ್ರು ತಾನೇ ಮಾಡ್ಕೊಳ್ಳೋದು. ಬಹಳಷ್ಟು ಜನರ
ಹೆಸರು ಒಂದು ಖಾತೆಗೆ ಕನೆಕ್ಟ್ ಆಗಿರೋದು ಸಿ ಎ ಜಿ ರಿಪೋರ್ಟಲ್ಲಿ ಬಂದಿರೋದು ಬರೀ ಇಬ್ಬರದ್ದು ಅತ್ತೆ ಸೊಸೆ ಅಮ್ಮ ಮಗಳು ಥರ ಇಲ್ಲ ಅಲ್ಲಿ ಅನ್ನೋದು ಕೂಡ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು ಆರೋಪವು ಕೇಳಿಬರ್ತಿದೆ. 5,000 ಕೋಟಿ ನುಂಗಿದ್ದಲ್ಲದೆ ಈಗ ಬಹಳ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಈ ಸಮಿತಿಯೂ ಅಕ್ರಮ ತಡೆದಿಲ್ಲ, ಗ್ಯಾರಂಟಿ ಸಮಿತಿ. ಮತ್ತು ಇವರು ಯಾವ ತಾಂತ್ರಿಕ ದೋಷಗಳನ್ನು ಇದುವರೆಗೂ ಪತ್ತೆನೇ ಹಚ್ಚಿಲ್ಲ. 77,000 ಜನರ ದತ್ತಾಂಶ ಯಾಕೆ ಪತ್ತೆಯಾಗಿಲ್ಲ? ಅದಕ್ಕೆ ಉತ್ತರ ಕೊಡಬೇಕಲ್ಲ ಈಗ ಇಲಾಖೆ. ಇಷ್ಟು ಜನರ 77,000 ಜನರ ದತ್ತಾಂಶ, ಅವ್ರು ಸತ್ತಿದಾರೋ ಬದುಕಿದಾರೋ ಫೇಕೋ ಮತ್ತೊಂದು ಯಾಕೆ ಪತ್ತೆಯಾಗಿಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿದೆ. SIT ರಚನೆ ಆಗಲೇಬೇಕು ಅಂತ ಏನು ಹೇಳ್ತಿದ್ದಾರೆ ನೋಡಿ. ಇಲಾಖೆಯವರು ಸ್ಪಷ್ಟನೆ ಕೊಡ್ತಿರೋದು ಏನು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಸ್ಪಷ್ಟನೆಯಲ್ಲಿ ಒಂದು ನಿಖರವಾದ ಮಾಹಿತಿ ನೋಡಿ. ಇಷ್ಟು ಸಂಖ್ಯೆ ಅಂತ CAG ತೋರಿಸಿದೆಯಲ್ಲ, ಇಷ್ಟು ಸಂಖ್ಯೆ ಗೋಲ್ಮಾಲ್ ಆಗಿದೆ, ಇಷ್ಟು ಒಂದೇ ಅಕೌಂಟ್ಗೆ ಹೋಗಿದೆ ಅಂತೆಲ್ಲ ಹೇಳಿದಾರಲ್ವ ಅವರು. 116 ಕೋಟಿ 1.08 ಲಕ್ಷ ಮೃತ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿರುವ ಮೊತ್ತ, 60 ಕೋಟಿ 19,020 ಫಲಾನುಭವಿಗಳ ಹೆಸರಲ್ಲಿ ಕೆಲವೇ ಖಾತೆಗಳಿಗೆ ಪಾವತಿ ಮಾಡಲಾದ ಮೊತ್ತ. ಈ ನಂಬರ್ ಹೇಳಿ ಯಾಕೆ ಆನ್ಸರ್ ಮಾಡಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ? ಅದು ಜಾಯಿಂಟ್ ಅಕೌಂಟ್ ಇರ್ಬೋದು, ಒಬ್ಬರದ ಹೆಸರು ಅಂದರೆ ಸುಮಾರು ಜನರ ಹೆಸರಲ್ಲಿ ಒಂದೇ ಅಕೌಂಟ್ ಇದೆ ಅಂದರೆ ಜಾಯಿಂಟ್ ಅಕೌಂಟ್ ಇರಬಹುದು ಅಂತ ಜಾರ್ಕೊಳ್ತಾರಲ್ಲ. ನಮಗೆ ಈ ನಂಬರ್ ಬೇಕಿತ್ತು. 19,020 ಫಲಾನುಭವಿಗಳ ಹೆಸರಿನಲ್ಲಿ ಕೆಲವೇ ಖಾತೆಗಳು, ಅದು ಹೆಂಗೆ ಸಾಧ್ಯ? ಇದು ಅತ್ತೆ ಸೊಸೆ ಅಮ್ಮ ಮಗಳು ಜಾಯಿಂಟ್ ಅಕೌಂಟ್ ಇದ್ದರೆ ಕೆಲವು ಅಕೌಂಟ್ಗಳು 19,000 ಫಲಾನುಭವಿಗಳಿಗೆ ಲಿಂಕ್ ಆಗಿರೋಕ್ಕೆ ಸಾಧ್ಯನಾ? ಈ ನಂಬರ್ ಸಮೇತ ಉತ್ತರ ಕೊಟ್ಟಿಲ್ಲ ಇಲಾಖೆ. ಸೊ ನಿಖರ ಮಾಹಿತಿ ಕೊಡದೆ ತಾಂತ್ರಿಕ ದೋಷ, ಬ್ಯಾಂಕ್ ಏನೋ ದತ್ತಾಂಶ ಸಮಸ್ಯೆ ಅಥವಾ ಜಾಯಿಂಟ್ ಅಕೌಂಟ್ ಇರಬಹುದು. ಅವರು ಮೊದಲೊಂದು ಅಕೌಂಟ್ ಕೊಟ್ಟು ಆಮೇಲೆ ಆಧಾರನ ಇನ್ನೊಂದು ಅಕೌಂಟಿಗೆ ಲಿಂಕ್ ಮಾಡಿ ಅವರೇ ಚೇಂಜ್ ಮಾಡ್ಕೊಂಡಿರಬಹುದು. ಈ ಥರ ತೇಲಿಸಿ ಆನ್ಸರ್ ಕೊಡ್ತಿದ್ದಾರಲ್ಲ, ಅದು ಜನಕ್ಕೆ ಕೇಳೋಕೆ ಚೆನ್ನಾಗಿರ್ಬಹುದು. ಬಟ್ ನೀವು ಪಕ್ಕಾ ನಂಬರ್ ಸಮೇತ CAG ಇಟ್ಟಿರೋ ನಂಬರ್ ಹಿಡ್ಕೊಂಡು ಅದಕ್ಕೆ ಸರಿಯಾದ ಆನ್ಸರನ್ನು ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. 46.65 ಕೋಟಿ ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಇಲ್ಲದೆ ಬಿಡುಗಡೆ ಮಾಡಲಾದ ಮೊತ್ತ. ಬ್ಯಾಂಕ್ ಖಾತೆ ಇದಕ್ಕಂತೂ ಆನ್ಸರ್ ಸಿಕ್ಕಿಲ್ಲ. ಅವ್ರು ಹೇಳ್ತಿರೋದೇನು ಅಂದರೆ ಆಮೇಲೆ ಬಂದಿದೆ. ಈ ರಿಪೋರ್ಟ್ ಮಾಡೋವಾಗ ಅಥವಾ ಇವ್ರ CAG ರಿಪೋರ್ಟ್ಗೆ ಅಂಶಗಳು ಹೋಗಿರುತ್ತಲ್ಲ ಆಗ ಸಿಕ್ಕಿರಲ್ಲ. ಬಟ್ ಆಮೇಲೆ ಮುಂದಿನ ತಿಂಗಳಲ್ಲೇ ಅದು ಸಿಕ್ಕಿದೆ ಮಾಹಿತಿ. ಆ ಟೈಮಲ್ಲಿ ಏನೋ ಅಕೌಂಟ್ ಡೀಟೇಲ್ಸ್ ಸಿಕ್ಕಿರಲ್ಲ, ಅದಕ್ಕೆ ಅಟ್ಯಾಚ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆಯ ವಿವರಗಳು ಇಲ್ಲದವ್ರಿಗೆ ಆ ತಿಂಗಳಾದರೂ ಹೆಂಗೆ ಹೋಯ್ತು ದುಡ್ಡು? ಮಾಹಿತಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ಅಂದಮೇಲೆ ಎಲ್ಲ ಡೀಟೇಲ್ಸ್ ಇದ್ದರೆ ತಾನೇ ಟ್ರಾನ್ಸ್ಫರ್ ಆಗೋದು ಬ್ಯಾಂಕಿಂದ. ಅದು ಹೆಂಗೆ ಹೋಯಿತು? ಇದೆಲ್ಲ ಉತ್ತರ ಸಿಗದೇ ಇರೋ ಥರ ಪ್ರಶ್ನೆಗಳು. ಬಟ್ ಇಲಾಖೆ ಮಾತ್ರ ಅದಕ್ಕೆ ವಿಚಿತ್ರವಾಗಿ ಆನ್ಸರ್ ಕೊಟ್ಟಿದೆ. ನೋಡಿ ಏನಂತ ಹೇಳಿದ್ದಾರೆ ಅವರು. ಈ ವಿವರನೇ ಇಲ್ಲದಂಥ ಅಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸೇ ಇಲ್ಲದವರು, ಬ್ಯಾಂಕ್ ಅಕೌಂಟೇ ಇಲ್ಲದವ್ರಿಗೆ ದುಡ್ಡು ಹೆಂಗೋಯ್ತು ಅನ್ನೋ ಪ್ರಶ್ನೆ ಎದ್ದಿತ್ತಲ್ಲ, ಅದಕ್ಕೇನು ಹೇಳಿದ್ದಾರೆ ಅವರು. ಈ ಕುರಿತು ನಾವು ಪರಿಶೀಲನೆ ನಡೆಸಿದಾಗ ನಂತರದ ತಿಂಗಳುಗಳಲ್ಲಿ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಪ್ರತಿಕ್ರಿಯೆ ಅಂದರೆ ರೆಸ್ಪಾನ್ಸ್ ಕಡತವನ್ನು ಬ್ಯಾಂಕ್ ಒದಗಿಸಿದೆ ಅಂತ ಹೇಳ್ತಿದ್ದಾರೆ. ನಂತರದ ತಿಂಗಳಲ್ಲಿ ಒದಗಿಸಿದೆ, ಮುಂಚೆ ತಿಂಗಳಲ್ಲಿ ಹೆಂಗೆ ಹೋಯ್ತು? ಡೀಟೇಲ್ಸೇ ಇಲ್ಲದೆ ಆ ಅಕೌಂಟ್ಗೆ ದುಡ್ಡು ಹೆಂಗೆ ಹೋಗುತ್ತೆ? ಡೈರೆಕ್ಟ್ ಟ್ರಾನ್ಸ್ಫರ್ ವಿಧಾನದಲ್ಲಲ್ವ ದುಡ್ಡು ಹೋಗ್ತಿರೋದು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೊ ಇಷ್ಟೆಲ್ಲ ಅನುಮಾನಗಳ ನಡುವೆನೇ ಸುಮ್ಮನೆ ಒಂದು ಸಮಜಾಯಿಷಿ ಕೊಡಬೇಕು, ಮಾತೇ ಆಡಿಲ್ಲ ಅಂದರೆ ಇನ್ನೂ ಒಪ್ಕೊಂಡಂಗಾಗತ್ತೆ ಅಂತ ಇಲಾಖೆಯವರು ಬಂದು ಸಮಜಾಯಿಷಿ ಕೊಟ್ಟು ಹೋದ್ರ. ಈಗ ಅಷ್ಟೆಲ್ಲ ಸಂಭಾವಿತರಾಗಿದ್ದರೆ CAG ರಿಪೋರ್ಟಲ್ಲಿ 1-2 ನಿಮಗೆ ತಪ್ಪಾಗಿ ಅರ್ಥೈಸಲಾಗಿದೆ, ತಾಂತ್ರಿಕ ದೋಷ ಅಂತ ಹೇಳ್ಬೋದು. ಈ ರೀತಿ 225 ಕೋಟಿದೂ ತಾಂತ್ರಿಕ ದೋಷ ಅನ್ನೋದನ್ನು ಸಾಬೀತು ಮಾಡಬೇಕಂದ್ರೆ ಇನ್ವೆಸ್ಟಿಗೇಷನ್ ಕೊಡಲೇಬೇಕಾಗತ್ತೆ ಸರ್ಕಾರ. 5,000 ಕೋಟಿದು ಕೂಡ ದೊಡ್ಡ ಅಕ್ರಮನೇ. ಇದು ಕೊಡ್ತೀವಿ ಅಂತ ಹೇಳಿ ಒಂದು ಮಂತ್ ಎಗರಿಸಿ ಮುಂದಕ್ಕೆ ಕೊಟ್ಕೊಂಡು ಹೋಗಿದ್ದಾರೆ ಅಂದರೆ ಆ ಮಂತ್ ದುಡ್ಡು ಎಲ್ಲಿಗೆ ಹೋಯ್ತಾ ಅಥವಾ ಮಿಸ್ ಆಯ್ತಾ ಅನ್ನೋದು ಕ್ಲಾರಿಟಿ ಇನ್ನೂ ರಾಜ್ಯದ ಜನ ಕೊಟ್ಟಿಲ್ಲ. ದುಡ್ಡು ಕೊಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ಈಗ ಈ ರೀತಿ ತಪ್ಪಾಗಿ ಯಾರ್ಯಾರದ್ದು ಅಕೌಂಟ್ಗೆ ಯಾವ್ಯಾವುದೋ ರೀತಿಯಲ್ಲಿ ಹೋಗಿರೋದು CAG ವರದಿಯ ಮೂಲಕ ಬಹಿರಂಗಗೊಂಡಿದೆ. ಅದು ಗೋಲ್ಮಾಲೆ ನಡೆದಿಲ್ಲ ಅಂತ ಹೇಳೋ ಬದಲು ಇನ್ವೆಸ್ಟಿಗೇಷನ್ಗೆ ಯಾಕೆ ವಹಿಸ್ತಿಲ್ಲ ಸರ್ಕಾರ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ನೋಡಿ, ಈ ಬಗ್ಗೆ ವಿವರಣೆ ಕೊಡಿ ಅಂತ ಹಲವು ತಿಂಗಳುಗಳ ಹಿಂದೆಯೇ ಪತ್ರ ಬರೆಯಲಾಗಿದೆ.
ಇದಕ್ಕೆ ಯಾಕೆ ಉತ್ತರ ಕೊಡಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ? ತಪ್ಪಾಗಿ ಅರ್ಥೈಸಲಾಗಿದೆ CAG ವರದಿಯನ್ನ, ಮೀಡಿಯಾ ರಿಪೋರ್ಟ್ಸು ಅಂತ ಹೇಳ್ತಾರಲ್ಲ. ನೋಡಿ, ನಿಮ್ಮ ಲೆಕ್ಕ ಪರಿಶೋಧನಾ ವರದಿ ಬಂತು, 225 ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಬಂತ. ಈ ಬಗ್ಗೆ ತಕ್ಷಣ ವಿವರಣೆ ಕೊಡಿ ಅಂತ ಹಲವು ತಿಂಗಳ ಹಿಂದೆ ಪತ್ರ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ವರದಿ ಸಲ್ಲಿಸದೆ ನಿರ್ಲಕ್ಷ್ಯ ತೋರಿದ್ದೀರಿ ಅಂತ CAGಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಆಕ್ಷೇಪ ವ್ಯಕ್ತಪಡಿಸಿದೆ. ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ಅವರು 2ನೇ ಸಲ ನೀವು ವರದಿ ಸಲ್ಲಿಕೆ ಮಾಡಿಲ್ಲ ಅಂತ ಚಾಟಿ ಬೀಸಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಯಾಕೆ ಕೊಟ್ರಿ? ಇದೇ ಉತ್ತರವನ್ನ CAG ಕಳಿಸ್ಕೊಡ್ಬೇಕಿತ್ತು ಅವತ್ತು. ಇಲ್ಲ, ನಮಗೆ ಆಮೇಲೆ ಡೀಟೇಲ್ಸ್ ಸಿಕ್ಕಿದೆ, ಇಲ್ಲ ಅದು ಅತ್ತೆ ಸೊಸೆ ಅಮ್ಮ ಮಗಳು ಜಾಯಿಂಟ್ ಅಕೌಂಟು, ಇಬ್ಬರ ಹೆಸರಲ್ಲಿ ಒಂದೇ ಅಕೌಂಟ್ ಇದೆ, ಅದು ಈ ಮಲ್ಟಿಪಲ್ ಜನರ ಹೆಸರಲ್ಲಿ ಒಂದೇ ಅಕೌಂಟ್ ಲಿಂಕ್ ಆಗಿರೋದು ಜಾಯಿಂಟ್ ಅಕೌಂಟು ಅಂತ ಹಾಗೆ ಉತ್ತರ ಕೊಡಬೇಕಿತ್ತು. ಯಾಕೆ ವರದಿಯನ್ನು ಸಲ್ಲಿಸಿಲ್ಲ? ಮತ್ತೆ ಸಿಕ್ಕಾಕ್ಕೊಳ್ತಾ ಇದೆ ಅವ್ರ ಉತ್ತರದಲ್ಲೇ. ಈಗ ಇಲಾಖೆ ತಗಲಾಕ್ಕೊಳ್ತಿದೆ. ನೋಡಿ, ಇಷ್ಟೆಲ್ಲ ಆದಮೇಲೆ ಏನಾಯಿತು ಅಂದರೆ CAG ಪತ್ರ ಆಕ್ಷೇಪಣೆ ಎತ್ತದ ಮೇಲೆ CAG ಪತ್ರ ಲಗತ್ತಿಸಿ ಇಲಾಖೆಯ ಕಾರ್ಯದರ್ಶಿ ಅಧೀನಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ತಕ್ಷಣ ಅಗತ್ಯ ಮಾಹಿತಿಯೊಂದಿಗೆ ಅನುಪಾಲನಾ ವರದಿ ಸಲ್ಲಿಸಿ ಅಂತ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ನೀವು ಏನೂ ಆಗದೇ ಇದ್ದಿದ್ರೆ ಇಷ್ಟೆಲ್ಲ ಪ್ರಾಸೆಸ್ ಆಗ್ತಿತ್ತಾ? ಇದಕ್ಕೆ ಯಾಕೆ ನಿನ್ನೆ ಸ್ಪಷ್ಟನೆ ಕೊಡುವಾಗ ಚಕಾರವನ್ನು ಎತ್ತಿಲ್ಲ ನೀವು? ನಮಗೆ ಆಕ್ಷೇಪಣೆ ಬಂತು, ನಾವು ವರದಿ ಸಲ್ಲಿಕೆ ಮಾಡದೆ ಕದ್ದು ಮುಚ್ಚಿ ಓಡಾಡಿದ್ವಿ ಅನ್ನೋದನ್ನು ಯಾಕೆ ಆನ್ಸರ್ ಮಾಡಲಿಲ್ಲ ಇಲಾಖೆ ಅನ್ನೋ ಪ್ರಶ್ನೆಯನ್ನು ಈಗ ಎತ್ತಲಾಗಿದೆ. 2023-24 ಸಾಲಲ್ಲಿ ಯೋಜನೆಯ ಅನುಷ್ಠಾನದ ಕುರಿತು CAG ಲೆಕ್ಕ ಪರಿಶೋಧನೆ ನಡೆಸ್ತಾ ಇದೆ. ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮತ್ತು ಹಣ ಜಮೆ ದತ್ತಾಂಶವನ್ನು ಲೆಕ್ಕ ಪರಿಶೋಧನೆಗೆ CAGಗೆ ಸಲ್ಲಿಸಲಾಗಿತ್ತು. ಡೇಟಾ ತಂತ್ರಾಂಶ ಬಳಸಿಕೊಂಡು CAG ದತ್ತಾಂಶಗಳನ್ನು ಪ್ರಾಥಮಿಕ ಪರಿಶೋಧನೆಗೆ ಒಳಪಡಿಸಿತ್ತು. ಈ ಹಂತದಲ್ಲಿ ಅಕ್ರಮದ ಎಲ್ಲ ವಿಚಾರಗಳು ತೆರೆದುಕೊಂಡಿರೋದು. ಸೊ ಈ ಏನು ದತ್ತಾಂಶ ಎಲ್ಲ ಲೆಕ್ಕ ತೆರೆದಿಟ್ಟಿದೆ. ತಾಂತ್ರಿಕ ದೋಷ ಅಂತ ಹೇಳೋದಾದರೆ ಅದಕ್ಕೆ ಹೊಣೆಗಾರರು ಯಾರು? ಇಲಾಖೆ ಫೇಲ್ಯೂರ್ ತಾನೇ. ಅದು ಇಷ್ಟೊಂದು ಲೋಪಗಳನ್ನು 2 ವರ್ಷ ಇಟ್ಟುಕೊಂಡು ಸರಿದೂಗಿಸೋದಕ್ಕೂ ಆಗದೆ, ಸರಿಪಡಿಸೋದಕ್ಕೂ ಆಗದೆ, ಮೇಂಟೈನ್ ಮಾಡ್ಕೊಳ್ಳೋದಕ್ಕೂ ಆಗದೆ, ಹಾಗೆ ಲೋಪದಲ್ಲಿಯೇ ನೀವು 100 ಕೋಟಿ ಪೋಲಾಗೋಕ್ಕೆ ಬಿಡ್ತೀರಿ ಅಂದರೆ ಅದು ಇಲಾಖೆಯ ಫೇಲ್ಯೂರ್ ತಾನೇ. CAGಯ ಬಗ್ಗೆ ನಾವು ಪರಿಶೀಲನೆ ನಡೆಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಅವರು CAG ರಿಪೋರ್ಟ್ ಬಗ್ಗೆ ಪರಿಶೀಲನೆ ನಡೆಸ್ತಿದ್ದೀವಿ ಅಂತ. ತಪ್ಪಿಲ್ಲ ಅಂದಮೇಲೆ ಯಾಕೆ ಪರಿಶೀಲನೆ ನಡೆಸ್ತೀರಿ? ಬಿಡಿ, 10 ಲಕ್ಷ ಫಲಾನುಭವಿಗಳಿಗೆ ಹಲವಾರು ಖಾತೆಗಳಿರೋದು ಗೊತ್ತಾಗ್ತಿದೆ. ಸರಿ, ಇದೊಂದು. ನಿಯಮ ಮೀರಿ ಜಾಹೀರಾತು ಕೊಟ್ಟಿದ್ದಕ್ಕೆ ಇದಕ್ಕೆ ಕೊಡ್ತಾ ಇಲಾಖೆ ಸಮಜಾಯಿಷಿ ಕೊಡ್ತಾರೆ. ನಿನ್ನೆ ಬಂದವರು ಗೃಹಲಕ್ಷ್ಮಿ ಯೋಜನೆ ಕುರಿತು ಜಾಹೀರಾತು ಪ್ರದರ್ಶನ ಮಾಡೋದಕ್ಕೆ 4 ಕೋಟಿ 3.98 ಕೋಟಿ ಗುತ್ತಿಗೆಯನ್ನು ನಿಯಮ ಬಾಹಿರವಾಗಿ ಜೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿಗೆ ಕೊಟ್ಟಿರೋದು CAG ರಿಪೋರ್ಟಲ್ಲಿದೆ. ಅದರ ಬಗ್ಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ಏನು? ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ ಅನ್ವಯ ಟೆಂಡರ್ ಕರೆದು ಗುತ್ತಿಗೆ ನೀಡಬೇಕಾಗಿತ್ತು. ಇದರ ಇಲಾಖಾ ನಿರ್ದೇಶಕರ ಕಚೇರಿ ಟೆಂಡರೇ ಕರೆಯದೆ ಖರೀದಿ ಆದೇಶವನ್ನು ಹೊರಡಿಸಿದೆ. ಜಿಲ್ಲಾ ಹಂತದಲ್ಲಿ ಹೋರ್ಡಿಂಗ್ಗಳನ್ನು ಹಾಕೋದಕ್ಕೆ 2.5 ಕೋಟಿ ಮೊತ್ತದ ಮತ್ತು ಮಾಲ್ಗಳಲ್ಲಿ ಹಾಕೋದಕ್ಕೆ 1.25 ಕೋಟಿ ಮೊತ್ತದ ಗುತ್ತಿಗೆ ಕೊಡಲಾಗಿದೆ. ಅಕ್ರಮ ಬಟಾ ಬಯಲಾಗಿದೆ ಅಂತ CAG ಜಾಹೀರಾತಿನ ಬಗ್ಗೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ. ಇಲಾಖೆಯವರ ಉತ್ತರ ಏನು ಇದಕ್ಕೆ? ಇದರಲ್ಲೂ ತಾಂತ್ರಿಕ ದೋಷ ಆಯ್ತಾ? ಅದೇ ಕಂಪನಿ ಹುಡ್ಕೊಂಡು ಹೋಗಿ ಅವರಿಗೆ ನಿಯಮಬಾಹಿರವಾಗಿ ಟೆಂಡರ್ ಕರೆಯದೆ ಗುತ್ತಿಗೆ ಕೊಡೋದಕ್ಕೆ ಅಲ್ಲೂ ತಾಂತ್ರಿಕ ದೋಷ ಆಯ್ತಾ? ಈವರೆಗೆ ಅನುಪಾಲನಾ ವರದಿಯೇ ಬಂದಿಲ್ಲ ಅಂತ CAG ಹೇಳಿದೆ. ಅನುಪಾಲನಾ ವರದಿಯನ್ನೇ ಕಳಿಸಿಕೊಡೋದಕ್ಕೆ ಏನು ತಾಂತ್ರಿಕ ದೋಷ ಆಯಿತು? ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಈ ಕಂಪನಿ ತನ್ನ ಕೇಂದ್ರ ಕಚೇರಿಯನ್ನು ಇಲ್ಲಿ ಬೆಂಗಳೂರಲ್ಲಿ ಹೊಂದಿರುವಂತಹ ಕಚೇರಿಗೆ ಯಾಕೆ ಹೋಯಿತು ಟೆಂಡರು? ಅಲ್ಲಿ ಏನು ತಾಂತ್ರಿಕ ದೋಷ ಆಯಿತು? ಅದೆಲ್ಲದಕ್ಕೂ ಉತ್ತರ ಬರಬೇಕಿತ್ತು. ಬಟ್ ಯಾವ ನಿಖರ ಮಾಹಿತಿಯನ್ನು ಕೊಡದೆ ಸುಮ್ಮನೆ ಜನಸಾಮಾನ್ಯರಿಗೆ ಏನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಯಿತು ಇದೆಲ್ಲ ಆರೋಪ ಪ್ರತ್ಯಾರೋಪ ಅಷ್ಟೇ, ರಾಜಕೀಯ ಇರಬಹುದೇನೋ ಅಂತ ಸುಮ್ಮನಾಗ್ಬಿಡ್ಲಿ ಅಂತ ನಾ ಈ ವಿವರಣೆ ಕೊಟ್ಟಿದ್ದು. ಇದೆಲ್ಲದಕ್ಕೂ ಈಗ ಸ್ಪಷ್ಟನೆ ಬರಬೇಕಾಗಿದೆ. ಜೊತೆಗೆ ಇನ್ವೆಸ್ಟಿಗೇಷನ್ ಕೈಗೊಳ್ಳಲೇಬೇಕಾಗಿದೆ. ಇದು ಸಣ್ಣ ಮೊತ್ತದ ದುಡ್ಡಲ್ಲ ಅನ್ನೋದೇ ಈಗ ಸಿಡಿದಿರೋ ಆಕ್ರೋಶ ಸರ್ಕಾರದ ವಿರುದ್ಧ. ಆರ್ಥಿಕ ಇಲಾಖೆ ಬಿಕ್ಕಟ್ಟಿನ ಇಲಾಖೆ ಆಗಿದೆ. ಆರ್ಥಿಕ ಇಲಾಖೆ ಹೋಗಿ ಬಿಕ್ಕಟ್ಟಿನ ಇಲಾಖೆ. ಈಗ ಸ್ವಾತಂತ್ರ್ಯ ಬಂದಾಗಿಂದ ಪೆನ್ಷನ್ ಸ್ಕೀಮ್ಸ್ ಇದೆ. ಆಮೇಲೆ ಅದರಲ್ಲಿ ಸುಮಾರು 16 ಲಕ್ಷ ಜನ ಸಾವಿರ ಅಲ್ಲ 16 ಲಕ್ಷ ಜನರ ಪೆನ್ಷನ್ ಕಟ್ಟಾಗಿದೆ. ಯಾವುದು ಆದ್ಯತೆ? ಗ್ಯಾರಂಟಿಗಿಂತ ಆದ್ಯತೆ ಯಾವುದು? ಪೆನ್ಷನ್. ಫಸ್ಟ್ ಪ್ರಿಫರೆನ್ಸ್ ಯಾವುದು? ಪೆನ್ಷನ್. ಅದಾದಮೇಲೆ ನಿಮ್ಮ ಗ್ಯಾರಂಟಿ. ಇದೊಂಥರ ಸರ್ಕಾರಿ ಪ್ರಾಯೋಜಿತ ಲೂಟಿ. ಗೃಹಲಕ್ಷ್ಮಿಯಲ್ಲಿ ಬೃಹತ್ ಹಗರಣ. ಯಾಕೆಂದರೆ ಹಿಂದೆನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡಿದ್ರೆ 5,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತೇಳಿ. ಈಗ 225 ಕೋಟಿ ಸರ್ಕಾರಿ ಪ್ರಾಯೋಜಿತ ಲೂಟಿ ನಡೆದಿದೆ.
ಆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.